ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವೆಲ್ಲವೂ ಕೂಡ GPSTR, HSTR ಮತ್ತೆ TETಗೆ ಸಂಬಂಧಿಸಿದಂತಹ ತುಂಬಾನೇ ಒಳ್ಳೆ ನೋಟ್ಸ್ ಆಗಿರುತ್ತೆ. ಜೊತೆಗೆ ಇವೆಲ್ಲವೂ ಕೂಡ ಸಿಲೆಬಸ್ಗೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣ ಮಾಹಿತಿಯ ನೋಟ್ಸ್ಗಳು ಇದಾಗಿರುತ್ತೆ. ಓಕೆ, ಈ ವಿಡಿಯೋ ನೋಡಿದ್ರೆ ನಿಮಗೆ ಯಾವ ದೋಖಾನು ಇಲ್ಲ ಅಂತ ಹೇಳ್ತೀನಿ. ಈ ವಿಡಿಯೋ ನೋಡಿದ್ಮೇಲೆ ನೀವು ಸ್ಕಿನ್ನರ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು MCQs ಕ್ವಶನ್ಸ್ ಬಂದ್ರು ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಜೊತೆಗೆ 30 ಔಟ್ ಆಫ್ 30 ಸೈಕಾಲಜಿಯಲ್ಲಿ ತಗೊಂತೀರಾ. ಯಾಕೆ ತಗೋಬಾರ್ದಾ? 30 ಔಟ್ ಆಫ್ 30 ತಗೊಳ್ಳೋದಕ್ಕೆ ಸಾಧ್ಯನಾ? ಅಫ್ಕೋರ್ಸ್ ಸಾಧ್ಯ ಇದೆ. ಸೈಕಾಲಜಿಯಲ್ಲಿ 30 ಔಟ್ ಆಫ್ 30 ತಗೊಳ್ಳೋದು, ನಾವು ಅದನ್ನ ಯಾವಾಗ ಪಠ್ಯವನ್ನ ಅಂದ್ರೆ ಏನ್ ಸಿಲೆಬಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಂಡಾಗ, ಅನಾಲಿಸಿಸ್ ಮಾಡಿದಾಗ ಮಾತ್ರ ಅದೆಲ್ಲ ಸಾಧ್ಯ ಆಗುವಂಥದ್ದು. ಓಕೆ, ಮೊದಲನೇದಾಗಿ ನಾವು ಇವಾಗ ಸ್ಕಿನ್ನರ್ ಬಗ್ಗೆ ನೋಡ್ತಾ ಹೋಗೋಣ. ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಅಂತ ಹೇಳ್ತೀವಿ. ಓಕೆ, ಕಲಿಕೆಯ ಸಮಸ್ಯೆಗಳ ಮೇಲೆ ಅಸಾಧಾರಣ ಪ್ರಯೋಗ ಮಾಡಿ ಥಾರ್ನ್ಡೈಕ್ನ ಸಾಂಪ್ರದಾಯಿಕ ಪ್ರಯೋಗವನ್ನ ವಿಸ್ತರಿಸಿ ಪ್ರಾಯಶಃ ಭಿನ್ನವಾದ ಕಲಿಕೆಗೆ ಕಾರಣರಾದವರು ಅಂತ ಹೇಳಿದ್ರೆ ದಟ್ ಇಸ್ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದಂತಹ BF ಸ್ಕಿನ್ನರ್ ಅವರು. ಇವ್ರೇನ್ ಮಾಡ್ತಾರೆ ನೋಡಿ, ಇಲಿ ಹಾಗೂ ಪಾರಿವಾಳಗಳ ಮೇಲೆ ಇವರು ವಿವಿಧ ಪ್ರಯೋಗಗಳನ್ನ ಮಾಡ್ತಾರೆ. ಇವರು ಒಟ್ಟು 2 ಪ್ರಯೋಗಗಳನ್ನ ಮಾಡ್ತಾರೆ. ತನ್ನದೇ ಆದ ಸಿದ್ಧಾಂತವನ್ನ ಇವರು ಮಂಡಿಸ್ತಾರೆ. ಓಕೆ, ಈಗ ಸ್ಕಿನ್ನರ್ ಅವರ ಸಿದ್ಧಾಂತ ಏನ್ ಹೇಳುತ್ತೆ ನೋಡಿ. ಸಮ್ಮಿಶ್ರ ಸನ್ನಿವೇಶದಲ್ಲಿ ಜೀವಿ ಇಚ್ಛಿತ ಅನುಕ್ರಿಯೆ ಪ್ರಕಟಿಸಿದಾಗ ಯುಕ್ತ ಪುಷ್ಟೀಕರಣ ನೀಡುವುದರ ಮೂಲಕ ಇಚ್ಛಿತ ಉದ್ದೀಪಕ ಅನುಕ್ರಿಯೆಗಳ ಬಂಧವನ್ನ ಏರ್ಪಡಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಒಂದು ಮಿಕ್ಸ್ಡ್ ಸಿಚುವೇಶನ್ ಅನ್ನ ಇಟ್ಟಾಗ ಇಚ್ಛಿತ ಅನುಕ್ರಿಯೆಯನ್ನ ನಾವು ಪ್ರಕಟಿಸಿದಾಗ ಯುಕ್ತ ಪುಷ್ಟೀಕರಣವನ್ನ ನೀಡೋದ್ರ ಮೂಲಕ ನಮಗೆ ಬೇಕಾದಂತಹ ಉದ್ದೀಪಕ ಅನುಕ್ರಿಯೆಗಳನ್ನ ನಾವು ಪಡ್ಕೋಬಹುದು, ಮತ್ತೆ ಜೊತೆಗೆ ಆ ಒಂದು ಬಂಧವನ್ನ ಏರ್ಪಡಿಸಬಹುದು ಅಂತ ಹೇಳ್ತಾರೆ. ಇದನ್ನ ಮನೋವಿಜ್ಞಾನದ ಪರಿಭಾಷೆಯಲ್ಲಿ ಹೇಳೋದಾದ್ರೆ, ಸೋಪಾದಿತ ಉದ್ದೀಪಕಕ್ಕೆ ಸೋಪಾದಿತ ಅನುಕ್ರಿಯೆ ಜೀವಿ ತೋರಿದರೆ ತೃಪ್ತಿದಾಯಕ ಪುಷ್ಟೀಕರಣವನ್ನ ನೀಡಿ ಸೋಪಾದಿಕ ಕಲಿಕೆ ನಡೆಯುವಂತೆ ನಾವು ಮಾಡಬಹುದು ಅಂತ ಹೇಳ್ತಾರೆ. ಓಕೆ, ಸ್ಕಿನ್ನರ್ ಅವರ ಕಲಿಕೆಯ ವಾದ ಏನಾಗಿತ್ತು ಅಂತ ಹೇಳಿದ್ರೆ ದಟ್ ಇಸ್ ಪುಷ್ಟೀಕರಣವಾದ, ಜೊತೆಗೆ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಅಂತ ಕೂಡ ಕರೀತಾರೆ. ಓಕೆ, ಪುಷ್ಟೀಕರಣವಾದ ಅಥವಾ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಅಂತ ಕೂಡ ಕರೀತಾರೆ. ಇನ್ನು ಸ್ಕಿನ್ನರ್ ಅವರ ತತ್ವವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಕಿನ್ನರ್ ಪ್ರಯೋಗದ ವಿವರಣೆಯನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಅವರು 2 ಪ್ರಯೋಗದ ಬಗ್ಗೆ ಹೇಳಿದ್ರಲ್ವಾ. ಇನ್ನು ಸ್ಕಿನ್ನರ್ ಅವರು ನೋಡಿ 1938ರಲ್ಲಿ ಪ್ರಯೋಗವನ್ನ ನಡೆಸ್ತಾರೆ. ಅವರ ಪ್ರಯೋಗದ ಉದ್ದೇಶ ಏನಾಗಿತ್ತು ಅಂದ್ರೆ, ಅನುಬಂಧಿತ ಉದ್ದೀಪಕಕ್ಕೆ ಅನುಬಂಧಿತ ಅನುಕ್ರಿಯೆ ಜೀವಿ ತೋರಿಸಿದ್ರೆ ತೃಪ್ತಿದಾಯಕ ಪುಷ್ಟೀಕರಣವನ್ನ ನೀಡಿ ಅನುಬಂಧಿತ ಕಲಿಕೆ ನಡೆಯುವಂತೆ ಮಾಡುವಂಥದ್ದು. ಇವರು ಈ ಒಂದು ಪ್ರಯೋಗಕ್ಕೆ ಬಳಸಿದಂತಹ ಸಾಧನಗಳು ಯಾವ್ಯಾವು ಅಂದ್ರೆ ಪಾರಿವಾಳ, ಜೊತೆಗೆ ಇಲಿ, ಆಮೇಲೆ ಸ್ಕಿನ್ನರ್ ಅವರ ಪೆಟ್ಟಿಗೆ ಅಂದ್ರೆ ಫಜಲ್ ಬಾಕ್ಸ್ ಅಂತ ಹೇಳ್ತೀವಿ, ಅದನ್ನ ಸ್ಕಿನ್ನರ್ ಬಾಕ್ಸ್ ಅಂತ ಕೂಡ ಕರೀತಾರೆ. ಆಮೇಲೆ ಆಹಾರ ದಾನಿ, ಇಲಿ, ಪಾರಿವಾಳ, ಸ್ಕಿನ್ನರ್ ಪೆಟ್ಟಿಗೆ, ಜೊತೆಗೆ ಆಹಾರ ದಾನಿ. ಓಕೆ, ಈಗ ಪ್ರಯೋಗದ ವಿಧಾನ. ಮೊದಲನೇ ಪ್ರಯೋಗವನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಯೋಗ ಏನ್ ಹೇಳುತ್ತೆ ನೋಡಿ. ಸ್ಕಿನ್ನರು ತನ್ನ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆಯ ಪ್ರಯೋಗಕ್ಕಾಗಿ ಒಂದು ವಿಶಿಷ್ಟ ಪೂರ್ಣವಾದ ಪೆಟ್ಟಿಗೆಯನ್ನ ಅವರು ತಗೋತಾರೆ. ಅದಕ್ಕೆ ಒಂದು ಪೆಟ್ಟಿಗೆಯನ್ನ ತಗೊಂಡ್ಬಿಟ್ಟು ಅದಕ್ಕೆ ಸ್ಕಿನ್ನರ್ ಪೆಟ್ಟಿಗೆ ಅಥವಾ ಫಜಲ್ ಬಾಕ್ಸ್ ಅಂತ ಹೇಳಿ ಹೆಸರು ಕೊಡ್ತಾರೆ. ಇದು ಒಂದು ಚೌಕಾಕಾರದ ಪೆಟ್ಟಿಗೆ ಆಗಿರುತ್ತೆ. ಓಕೆ, ಒಂದು ಚೌಕಾಕಾರದ ಪೆಟ್ಟಿಗೆ ಇದಾಗಿರುತ್ತೆ. ಓಕೆ, ಒಂದು ಚೌಕಾಕಾರದ ಪೆಟ್ಟಿಗೆ ಇದಾಗಿರುತ್ತೆ. ಇದ್ರ ಒಳಗೆ 2 ರಂಧ್ರಗಳನ್ನ ಅವರು ಮಾಡ್ತಾರೆ. ಒಳಗೆ 2 ರಂಧ್ರಗಳನ್ನ ಮಾಡ್ತಾರೆ. ಒಂದರಲ್ಲಿ ಒತ್ತು ಗುಂಡಿ ಹಾಗೂ ಅದರ ಕೆಳಗೆ ಇರುವ ಇನ್ನೊಂದು ರಂಧ್ರದಲ್ಲಿ ಆಹಾರ ದಾನಿ ಇಡಲಾಗಿತ್ತು. ಒಂದರಲ್ಲಿ ಗುಂಡಿ ಒತ್ತೋದು, ಇನ್ನೊಂದರಲ್ಲಿ ಆಹಾರ ಬೀಳೋದು, ಆ ರೀತಿ ಇಡ್ತಾರೆ. ಈ 2 ರಂಧ್ರಗಳ ವಿಶಿಷ್ಟತೆ ಏನು ಅಂತ ಹೇಳಿದ್ರೆ, ಮೇಲಿನ ಒತ್ತು ಗುಂಡಿಯನ್ನ ಒತ್ತಿದಾಗ ಮಾತ್ರ ಕೆಳಗಿನ ರಂಧ್ರದ ಮೂಲಕ ಆಹಾರ ದಾನಿಯಲ್ಲಿ ಆಹಾರ ಬರುವ ವ್ಯವಸ್ಥೆ ಮಾಡಿದ್ರೆ, ಅಂದ್ರೆ ಇಲ್ಲಿ ಒಂದು ಜೀವಿ, ಇಲ್ಲಿ ಒಂದು ಪ್ರಾಣಿ ಇದೆ ಅಂತ ಇಟ್ಕೊಳ್ಳಿ. ಇದು ಪ್ರಾಣಿ ಇದೆ, ಸಾರಿ ಎಷ್ಟೊಂದು ಪ್ರಾಣಿಗಳಾಗ್ಬಿಟ್ವಲ್ವಾ. ಓಕೆ, ಇಲ್ಲೊಂದು ಗುಂಡಿ ಇದೆ, ಇಲ್ಲೊಂದು ಬಟನ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಒಂದು ಪ್ರಾಣಿ ಇದೆ, ಇಲಿ ಇದೆ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಇಲಿ ಅಂತ ಇಟ್ಕೊಳ್ಳಿ ಜಸ್ಟ್. ಓಕೆ, ಅಂದ್ರೆ ಒಂದು ಗುಂಡಿ ಒತ್ತಿದ್ರೆ ಅಲ್ಲಿ ಆಹಾರ ಬಿಡ್ಬೇಕು, ಆ ರೀತಿ ವ್ಯವಸ್ಥೆ ಮಾಡಿರ್ತಾರೆ. ಒಂದು ಸ್ಕಿನ್ನರ್ ಬಾಕ್ಸ್ ತಗೋತಾರೆ, ಅದರಲ್ಲಿ 2 ಗುಂಡಿ ಇಟ್ಟಿರ್ತಾರೆ. ಅಂದ್ರೆ 2 ಬಟನ್ಸ್, ಒಂದ್ ಬಟನ್ ಒತ್ತಿದ್ರೆ ಅಲ್ಲಿ ಇನ್ನೊಂದು ಬಟನ್ ಇಂದ ಆಹಾರ ಬರುತ್ತೆ, ಈ ವ್ಯವಸ್ಥೆ ಮಾಡಿಟ್ಟಿರ್ತಾರೆ. ಈ ಪ್ರಯೋಗಕ್ಕಾಗಿ ಸ್ಕಿನ್ನರ್ ಅವರು ಒಂದು ಹಸಿದ ಪಾರಿವಾಳವನ್ನ ಬಳಸ್ಕೊಳ್ತಾರೆ. ಓಕೆ, ಹಸಿದ ಪಾರಿವಾಳನ ಫಸ್ಟ್ ಇವ್ರೇನ್ ಮಾಡ್ತಾರೆ, ಇಲ್ಲಿ ಒಂದು ಹಸಿದ ಪಾರಿವಾಳವನ್ನ ತಗೋತಾರೆ.
ಪಾರಿವಾಳವಿದ್ದ ಈ ಪೆಟ್ಟಿಗೆಯಲ್ಲಿ 7 ವಿವಿಧ ಬಣ್ಣದ ಬಿಲ್ಲೆಯಿಂದ ಕೂಡಿದ ಹಲಗೆಯನ್ನ ಇಟ್ಟಿರ್ತಾರೆ. ಜೊತೆಗೆ ಆಹಾರ ಧಾನ್ಯ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಇಲ್ಲಿ ಪಾರಿವಾಳ ಬಿಳಿ ಬಣ್ಣದ ಬಿಲ್ಲೆಯನ್ನ ಕುಟುಕಿದಾಗ ಮಾತ್ರ ಆಹಾರ ಧಾನ್ಯ ಸಿಗುವಂತಹ ವ್ಯವಸ್ಥೆ ಮಾಡಿರ್ತಾರೆ. ಅನುಬಂಧಿತ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅನುಬಂಧಿತ ಉದ್ದೀಪಕ ಬಿಳಿಯ ಬಣ್ಣದ ಬಿಲ್ಲೆ ಆಗಿರುತ್ತೆ. ಅಲ್ಲಿ ಏನ್ ಬಿಳಿಯ ಬಣ್ಣದ ಬಿಲ್ಲೆ ಇಟ್ಟಿರ್ತಾರೆ ಅದು ಅನುಬಂಧಿತ ಉದ್ದೀಪಕ ಅಂತ ಹೇಳ್ತಾರೆ. ಈ ಉದ್ದೀಪನೆಗೆ ಕುಟುಕುವ ಅನುಬಂಧಿತ ಅನುಕ್ರಿಯೆ ತೋರಿದ್ರೆ ಪುಷ್ಟೀಕರಿಸುವಂತಹ ಅನುಬಂಧಿತವಲ್ಲದ ಉದ್ದೀಪಕವಾದ ಆಹಾರ ದೊರೆಯುತ್ತೆ. ಅನುಬಂಧಿತವಲ್ಲದ ಉದ್ದೀಪಕ ಆಹಾರಕ್ಕೆ ತಿನ್ನುವ ಅನುಬಂಧಿತವಲ್ಲದ ಅನುಕ್ರಿಯೆಯನ್ನ ಪಾರಿವಾಳ ತೋರಿ ತೃಪ್ತಿ ಪಡೆಯುತ್ತೆ. ಸೊ ಇದ್ರ ಪರಿಣಾಮ ನೋಡಿ, ಅನುಬಂಧಿತ ಉದ್ದೀಪಕ ಮತ್ತು ಅನುಬಂಧಿತ ಅನುಕ್ರಿಯೆಗಳ ನಡುವೆ ಇಲ್ಲೇನಾಗುತ್ತೆ, ಒಂದು ಬಂಧ ಏರ್ಪಡುತ್ತೆ. ಅಂದ್ರೆ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆಯಲ್ಲಿ ಉಂಟಾಗುತ್ತೆ. ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಅಲ್ಲಿ ನಡೀತಾ ಹೋಗುತ್ತೆ. ಇದನ್ನ ನಾವು ನೋಡಿ, ಈಗ ಉದ್ದೀಪಕ ಅನುಬಂಧಿತ ಉದ್ದೀಪಕ ಅನುಬಂಧಿತ ಅನುಕ್ರಿಯೆ ನಡೀತೆ. ಅಲ್ಲಿ ಪುಷ್ಟೀಕರಿಸುವಂತಹ ವಲ್ಲದ ಉದ್ದೀಪಕಕ್ಕೆ ಅನುಬಂಧಿತವಲ್ಲದ ಅನುಕ್ರಿಯೆ, ಅಂದ್ರೆ ಅದಕ್ಕೆ ತಿನ್ನುವಂಥದ್ದು ಸಿಕ್ಕಿದಾಗ ಅದರ ಅನುಕ್ರಿಯೆ ಏನಾಗಿರುತ್ತೆ, ಅನುಬಂಧಿತವಾಗಿರುತ್ತೆ. ಅಲ್ಲಿ ಏನೋ ಬೇರೆದು ಅಲ್ಲಿ ಏನ್ ಹೇಳಿದರೆ, ಅಲ್ಲಿ ಬಿಳಿಯ ಬಣ್ಣದ ಬಿಲ್ಲೆಗಳು ಅದೇನು ಅನುಬಂಧಿತವಲ್ಲದ ಅನುಕ್ರಿಯೆಯ ಮೂಲಕ ತೃಪ್ತಿ. ಸೊ ಬಿಲ್ಲೆ, ಕುಟುಕು, ಆಹಾರ, ನೋಡಿ ಫಸ್ಟ್ ಬಿಲ್ಲೆ. ಈ ಬಿಲ್ಲೆಯನ್ನ ಆ ಬಿಲ್ಲೆ ಏನಿರುತ್ತೆ ಅದನ್ನ ಇದು ಕುಟುಕಿದ್ರೆ ಅಲ್ಲಿ ಆಹಾರ ಬರುತ್ತೆ. ಆಹಾರವನ್ನ ಅದು ತಿನ್ನುತ್ತೆ. ಬಿಲ್ಲೆ, ಕುಟುಕು, ಆಹಾರ, ತಿನ್ನು. ಬಿಲ್ಲೆಯನ್ನ ಅದೇನ್ ಮಾಡ್ಬೇಕು, ಉದ್ದೀಪಕ ಬಿಳಿಯ ಬಣ್ಣದ ಬಿಲ್ಲೆ, ಅಂದ್ರೆ ಅದಕ್ಕೆ ಉದ್ದೀಪಕ ಯಾವುದು, ಸ್ಟಿಮ್ಯುಲಸ್ ಯಾವುದು, ಬಿಳಿಯ ಬಣ್ಣದ ಬಿಲ್ಲೆ. ಅಂದ್ರೆ ಅಲ್ಲಿ ಬಿಳಿಯ ಬಣ್ಣದ ಬಿಲ್ಲೆ ಇರುತ್ತೆ. ಆ ಬಿಳಿಯ ಬಣ್ಣದ ಈ ಬಿಲ್ಲೆಯನ್ನ ಕುಟುಕಿದ್ರೆ ಆಹಾರ ಇಲ್ಲಿಂದ ಬರುತ್ತೆ. ಓಕೆ, ಅಥವಾ ಇಲ್ಲಿಂದ ಬರುತ್ತೆ. ಒಟ್ಟು ಬಿಳಿಯ ಅಲ್ಲಿ ಏನು 2 ಪಾಯಿಂಟ್ ಮಾಡಿರ್ತಾರಲ್ವಾ, ಒಂದು ಪಾಯಿಂಟ್ ಅಲ್ಲಿ ಆ ಬಿಲ್ಲೆಯನ್ನ ಕುಟುಕಿದ್ರೆ ಇನ್ನೊಂದು ಪಾಯಿಂಟ್ ಇಂದ ಅದಕ್ಕೆ ಆಹಾರ ಸಿಗುತ್ತೆ. ಸೊ ಬಿಲ್ಲೆ, ಕುಟುಕು, ಆಹಾರ ಬಂದಿದ್ದನ್ನ ಪಾರಿವಾಳ ತಿನ್ನುತ್ತೆ. ಇನ್ನು ಇದಿಷ್ಟು ಪ್ರಯೋಗ ಒಂದಾಯ್ತು. ಈಗ ಪ್ರಯೋಗ 2 ನಾವು ನೋಡ್ತಾ ಹೋಗೋಣ. ಈ ಪ್ರಯೋಗದಲ್ಲಿ ಸ್ಕಿನ್ನರ್ ಅವರು ವರ್ತನೆಯನ್ನ ನಿಷೇಧಾತ್ಮಕ ಪುನರ್ಬಲನದಿಂದ ಯಾವ ರೀತಿ ಹಿಡಿತದಲ್ಲಿ ತರಬಹುದು ಅಂತ ಹೇಳಿ ಸೃಷ್ಟಿಪಡಿಸ್ತಾರೆ. ನೋಡಿ, 2ನೇ ಪ್ರಯೋಗ ಏನಿದೆ ಅದು ಅಂದ್ರೆ ಇಲ್ಲಿ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಬಗ್ಗೆ ಮೊದಲನೇ ಪ್ರಯೋಗ ಆದ್ರೆ, ಇದು ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಬಗ್ಗೆ ಆಗುತ್ತೆ. ಅಂದ್ರೆ ನಿಷೇಧಾತ್ಮಕ ಪುನರ್ಬಲನ ಬಗ್ಗೆ ಅಥವಾ ಪುಷ್ಟೀಕರಣದ ಬಗ್ಗೆ. ಸ್ಕಿನ್ನರ್ ತನ್ನ ಈ ಪ್ರಯೋಗಕ್ಕೆ ಇಲಿಯನ್ನ ಬಳಸ್ಕೊಳ್ತಾರೆ. ಈ ಪ್ರಯೋಗಕ್ಕೂ ಸ್ಕಿನ್ನರ್ ವಿಶಿಷ್ಟ ಪೂರ್ಣವಾದ ಪೆಟ್ಟಿಗೆಯನ್ನೇ ಬಳಸ್ಕೊಳ್ತಾರೆ. ಈ ಪೆಟ್ಟಿಗೆಗಳಿಗೆ 2 ಕೋಣೆಗಳು ಇಲ್ಲೂ ಕೂಡ ಇರ್ತವೆ. ಒಂದು ಬೆಳಕಿನ ಇನ್ನೊಂದು ಕತ್ತಲೆ ಅಂದ್ರೆ ಒಂದು ಬೆಳಕಿನ ಕೋಣೆ, ಇನ್ನೊಂದು ಕತ್ತಲೆ ತುಂಬಿದ ಕೋಣೆ ಆಗಿರುತ್ತೆ. ಪ್ರಯೋಗಾರ್ಥವಾಗಿ ಸ್ಕಿನ್ನರು ಬೆಳಕಿದ್ದ ಕೋಣೆಯೊಳಗೆ ಇಲಿಯನ್ನ ಬಿಟ್ಟು ಆಹಾರವನ್ನ ಕೊಡ್ತಾರೆ. ಇಲಿಗೆ ಆಹಾರ ಬೆಳಕಿದ್ದ ಕೋಣೆಯಲ್ಲಿ ದೊರೆತರೂ ಸಹ ಅದನ್ನು ಕತ್ತಲೆ ಇದ್ದ ಕೋಣೆಗೆ ಕೊಂಡೊಯ್ದೇ ಅದು ತಿನ್ನುತ್ತೆ. ಇಲಿಯ ಸಹಜ ಗುಣ ಧರ್ಮ ಅಂತ ಹೇಳಿದ್ರೆ ಆಹಾರವನ್ನ ಕತ್ತಲೆಯಲ್ಲಿ ತಿನ್ನುವಂಥದ್ದು ಇಲಿಯ ಒಂದು ಸಹಜ ಧರ್ಮ. ಹಸಿದ ಇಲಿ ಆಹಾರವನ್ನ ಕಚ್ಚಿಕೊಂಡು ಬೆಳಕಿನ ಕೋಣೆಯಿಂದ ಕತ್ತಲೆ ಕೋಣೆಗೆ ಓಡುತ್ತೆ. ಆದ್ರೆ ಕತ್ತಲೆ ಕೋಣೆಯಲ್ಲಿ ವಿದ್ಯುತ್ ಪ್ರವಾಹದ ವ್ಯವಸ್ಥೆಯನ್ನ ಸ್ಕಿನ್ನರು ಮೊದಲೇ ಮಾಡಿಟ್ಟಿದ್ರು. ಕತ್ತಲೆ ಕೋಣೆಯೊಳಗೆ ಓಡಿದ ಇಲಿ ವಿದ್ಯುತ್ ಪ್ರವಾಹಕ್ಕೆ ಹೆದರಿ ಬೆಳಕಿನ ಕೋಣೆಗೆ ಪುನಃ ಬಂದು ಆಹಾರ ಸೇವಿಸಿತು. ಇದೇ ರೀತಿ ಹಲವು ಸಲ ಮಾಡಿದ ನಂತರ ಇಲಿಯು ಕತ್ತಲೆಯಲ್ಲಿ ಆಹಾರ ತಿನ್ನೋದನ್ನೇ ನಿಲ್ಲಿಸ್ತು. ನೋಡಿ, ಕೆಲವೊಂದು ಸಹಜ ಪ್ರಕ್ರಿಯೆಗಳನ್ನ ಕೂಡ ನಾವು ಅದರಿಂದ ಹೊರಗೆ ತಗೊಂಡ್ ಬರ್ಬೋದು. ಅಂದ್ರೆ ಏನೇ ಕೆಟ್ಟದ್ದು ಇದ್ರೂ ಕೂಡ ನಾವು ಅದನ್ನ ಒಳ್ಳೇದಾಗಿ ಮಾಡ್ಬೋದು ಅಂತ ಹೇಳಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಈ ಪ್ರಯೋಗದಿಂದ ತಿಳಿದು ಬರುವ ಅಂಶ ಏನು ಅಂತ ಹೇಳಿದ್ರೆ, ಯಾವುದೇ ವರ್ತನೆ ಆದ್ರೂ ಕೂಡ ಬಲಪಡಿಸೋದಕ್ಕೆ ಇಲ್ಲವೇ ಬದಲಾಯಿಸಬೇಕು ಅಂತ ಹೇಳಿದ್ರೆ ಪುನರ್ಬಲನ ಕೊಡುವುದು ಅತ್ಯವಶ್ಯಕ. ಅಲ್ಲದೆ ಕಲಿತಂತಹ ವರ್ತನೆಯ ಬದಲಾವಣೆಗೆ ಆಗಾಗ ಪುನರ್ಬಲನ ಕೊಡದೇ ಇದ್ರೆ ಪ್ರಾಯೋಗಿಕ ವಿಲೋಪನ ಉಂಟಾಗುತ್ತೆ ಅಂತ ಹೇಳಿ ಸ್ಕಿನ್ನರ್ ಅವರು ಹೇಳ್ತಾರೆ. ಇನ್ನು ಕ್ರಿಯಾಜನ್ಯ ಅನುಬಂಧ ಕಲಿಕೆಯಲ್ಲಿ ಕಂಡು ಬರುವಂತಹ ಪ್ರಮುಖ ಅಂಶಗಳು ಅಂತ ಹೇಳಿದ್ರೆ ಪುನರ್ಬಲನ ಅಥವಾ ಪುಷ್ಟೀಕರಣ ಅಂತ ಹೇಳ್ತೀವಿ. ಪುನರ್ಬಲನ ಪರಿಕಲ್ಪನೆಯು ಸ್ಕಿನ್ನರ್ ಅವರ ಸಿದ್ಧಾಂತದ ಪ್ರಕಾರ ಒಂದು ಪ್ರಮೇಯ ಆಗಿದೆ. ಇದನ್ನ ಅವರು ಕೇವಲ ಪರಿಕಲ್ಪನೆಯಾಗಿ ಪರಿಭಾವಿಸದೆ ವರ್ತನೆಯನ್ನು ನಿಯಂತ್ರಿಸುವ ಕ್ರಮವಾಗಿ ಅವರು ಕಂಡುಕೊಂಡಿದ್ದಾರೆ. ಪರಿಣಾಮವನ್ನು ಅವಲಂಬಿಸಿದ ಹಾಗೆ ಅದರ ಅರ್ಥವನ್ನು ಕೂಡ ಹೇಳಿದ್ದಾರೆ. ಅನುಕ್ರಿಯೆಯನ್ನು ತೋರುವ ಸಂಭಾವ್ಯತೆಯನ್ನ ಹೆಚ್ಚಿಸುವ ಎಲ್ಲಾ ಉದ್ದೀಪನಗಳು ಕೂಡ ಪುನರ್ಬಲನಗಳೇ ಅನ್ನಿಸ್ಕೊಳ್ತವೆ ಅಂತ ಹೇಳಿದರೆ ಇವುಗಳನ್ನ ಮೂಲ ಪುನರ್ಬಲನಗಳು ಅಂತ ಹೇಳಿ ಅವರು ಕರೆದಿದ್ದಾರೆ. ಆ ಒಂದು ಪ್ರಕಾರವಾಗಿ ನೋಡಿದ್ರೆ ಧನಾತ್ಮಕ ಪುನರ್ಬಲನ, ಋಣಾತ್ಮಕ ಪುನರ್ಬಲನ ಅಂತ ಹೇಳಿ 2 ರೀತಿ ವಿಂಗಡಣೆ ಮಾಡಿದ್ದಾರೆ. ಧನಾತ್ಮಕ ಪುನರ್ಬಲ ನೋಡಿ,
ಅನುಕ್ರಿಯಾತ್ಮಕ ಅನುಕ್ರಿಯೆ ನಂತರ ಬರುವ ಉದ್ದೀಪನವು ಅನುಕ್ರಿಯೆಯನ್ನು ಉಂಟು ಮಾಡುವ ಸಂಭಾವ್ಯತೆಯನ್ನ ಹೆಚ್ಚಿಸುತ್ತೆ. ಅವುಗಳನ್ನ ಧನಾತ್ಮಕ ಪುನರ್ಬಲನ ಅಂತ ಹೇಳ್ತಾರೆ. ಅಂದ್ರೆ ಉತ್ತಮ, ಅತ್ಯುತ್ತಮ, ಪರವಾಗಿಲ್ಲ, ಮುಂದುವರ್ಸು, ಶಬ್ಬಾಷ್, ಇವೆಲ್ಲವೂ ಕೂಡ ಏನು ಧನಾತ್ಮಕ ಶಾಬ್ದಿಕ ಪುನರ್ಬಲನೆಗೆ ಉದಾಹರಣೆಗಳು. ಸ್ಕಿನ್ನರ್ ಪ್ರಯೋಗದಲ್ಲಿ ಆಹಾರವು ಅನ್ನುವಂಥದ್ದೇನಿದೆ ಇದು ಪುನರ್ಬಲನ ಆಗಿದೆ. ಇನ್ನು ಋಣಾತ್ಮಕ ಪುನರ್ಬಲನ ಅಂತ ನಾವು ನೋಡಿದಾಗ ನೋಡಿ, ಪ್ರತಿಕೂಲ ಉದ್ದೀಪನಗಳನ್ನ ತೆಗೆದುಹಾಕೋದ್ರಿಂದ ಅನುಕ್ರಿಯೆ ಸಂಭಾವ್ಯತೆಯನ್ನ ಹೆಚ್ಚಿಸ್ತಾ ಇದ್ರೆ ಅಂತಹ ಪುನರ್ಬಲನಗಳನ್ನ ನಾವು ಋಣಾತ್ಮಕ ಪುನರ್ಬಲನ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕಲಿಕೆಯಲ್ಲಿ ಅಂದ್ರೆ ಕಲಿಕೆಯಲ್ಲಿ ದಡ್ಡ, ಮೂರ್ಖ, ಮೂರ್ಖ, ದಡ್ಡ, ಬರೋ ಇಲ್ಲಿ, ಸುಮ್ನೆ ಕುಳಿತುಕೋ, ನಿನಗೇನ್ ಬರೋದಿಲ್ಲ, ಓಕೆ, ಇತ್ಯಾದಿಗಳು ಋಣಾತ್ಮಕ ಪುನರ್ಬಲನಗಳಿಗೆ ಉದಾಹರಣೆ ಆಗಿದೆ. ಸ್ಕಿನ್ನರ್ನ ಪ್ರಯೋಗದಲ್ಲಿ ಇಲಿಗೆ ತಾಗುವ ವಿದ್ಯುತ್ ಶಾಕ್ ಏನಿದೆಯಲ್ಲ, ಇಲಿಗೆ ತಾಗುವಂತಹ ವಿದ್ಯುತ್ ಶಾಕ್ ಏನಿದೆಯಲ್ಲ, ಇದು ಋಣಾತ್ಮಕ ಪುನರ್ಬಲನಕ್ಕೆ ಉದಾಹರಣೆ ಆಗಿರುವಂಥದ್ದು. ಇನ್ನು ರೂಪ ನಿರೂಪಣ ಅಂದ್ರೆ ಏನು ನೋಡಿ. ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಒಂದು ಪ್ರಮುಖವಾದ ಪ್ರಕ್ರಿಯೆ ಅಂತ ಹೇಳಿದ್ರೆ ದಟ್ ಇಸ್ ರೂಪ ನಿರ್ಮಾಣ. ನೋಡಿ, ರೂಪ ನಿರ್ಮಾಣ ಅಂದ್ರೆ ಏನು? ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಒಂದು ಪ್ರಮುಖವಾದ ಪ್ರಕ್ರಿಯೆ ಅಂತ ಹೇಳಿದ್ರೆ ರೂಪ ನಿರ್ಮಾಣ. ವರ್ತನೆಗಳನ್ನ ನವೀನ ರೂಪದಲ್ಲಿ ಹೇಗೆ ಉಂಟು ಮಾಡಬಹುದು ಅನ್ನೋದನ್ನ ಸ್ಕಿನ್ನರ್ ಅವರು ಪ್ರಾಣಿಗಳ ಪ್ರಯೋಗದ ಆಧಾರದಿಂದ ತಿಳಿಸ್ಕೊಟ್ಟಿದ್ದಾರೆ. ಈ ಪ್ರಕ್ರಿಯೆಯನ್ನ ರೂಪ ನಿರ್ಮಾಣ ಅಂತ ಹೇಳಿ ಕರೆದಿದ್ದಾರೆ. ಮೂಲ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನ ತರೋದಕ್ಕೆ ಪುನರ್ಬಲನಗಳಲ್ಲಿ ಸರಿಯಾದ ಆಯ್ಕೆ ಮಾಡಿಕೊಳ್ಳುವಂತಹ ಕ್ರಿಯೆಯನ್ನ ರೂಪ ನಿರ್ಮಾಣ ಅಂತ ಕರೆದಿದ್ದಾರೆ. ರೂಪ ನಿರ್ವಹಣೆಯಲ್ಲಿ 3 ತತ್ವಗಳು ಒಳಗೊಂಡಿದೆ. ದಟ್ ಇಸ್ ಸಾಧಾರಣೀಕರಣ, ಇನ್ನೊಂದು ಪರಿಪಾಠ ಸ್ಪರ್ಧೆ, ಇನ್ನೊಂದು ಸರಪಣಿ. ಉದಾಹರಣೆಗೆ ಪಾರಿವಾಳ ಸರಿಯಾದ ವರ್ತನೆಯ ನಿರ್ಮಾಣ. ಓಕೆ, ಪಾರಿವಾಳ ಸರಿಯಾದ ವರ್ತನೆಯ ನಿರ್ಮಾಣ ಅಂದ್ರೆ ಏನು? ಸರಿಯಾದ ವರ್ತನೆಯ ನಿರ್ಮಾಣ ಅಂದ್ರೆ ಅದಕ್ಕೆ ಎಲ್ಲಾ ಸರ್ಕಸ್ ಮಾಡಿದ್ಮೇಲೆ ಓಹೋ ಈ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ನನಗೆ ಆಹಾರ ಸಿಗುತ್ತೆ ಅನ್ನುವಂತ ಒಂದು ಸರಿಯಾದ ವರ್ತನೆಯ ನಿರ್ಮಾಣ ಉಂಟಾಯ್ತು. ಓಕೆ, ಅದು ಸ್ಕಿನ್ನರ್ ಸಿದ್ಧಾಂತದ ಶೈಕ್ಷಣಿಕ ನಿಹಿತಾರ್ಥಗಳನ್ನ ನಾವು ನೋಡ್ತಾ ಹೋಗೋಣ. ಈಗ ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆಯು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದೆ. ಇತ್ತೀಚೆಗಷ್ಟೇ ಬಂದಂತಹ ಬೋಧನಾ ತಂತ್ರ ಹಾಗೂ ಹಂತಗೊಳಿಸಿದಂತಹ ಕಲಿಕೆ ಕೂಡ ಇದ್ರ ಮೇಲೆ ಅವಲಂಬಿತವಾಗಿದೆ. ಹಂತಗೊಳಿಸಿದ ಕಲಿಕೆಯಲ್ಲಿ ಕಲಿಯಬೇಕಾದ ಪಠ್ಯ ವಿಷಯವನ್ನ ಹಲವು ಚಿಕ್ಕ ಚಿಕ್ಕ ಘಟಕಗಳಲ್ಲಿ ಒಡೆಯಲಾಗುತ್ತೆ ಹಾಗೂ ಕಲಿಯುವವನು ಪ್ರತಿಯೊಂದು ಘಟಕಕ್ಕೆ ಅನುಕ್ರಿಯೆಯನ್ನ ತೋರಿಸ್ಬೇಕಾಗತ್ತೆ. ಪುನರ್ಬಲನವನ್ನ ಅನುಕ್ರಿಯೆ ನಡೆದ ತಕ್ಷಣನೇ ನಾವು ಕೊಡ್ಬೇಕು. ಅಂದ್ರೆ ಅಲ್ಲಿ ಕ್ರಿಯೆ, ಈಗ ಮಗು ಹೋಮ್ವರ್ಕ್ ಮಾಡ್ಕೊಂಡು ಬಂದಿದೆ, ವೆರಿ ಗುಡ್. ಈಗ ಪ್ರಶ್ನೆ ಕೇಳಿದ್ವಿ, ಮಗು ಸರಿಯಾದ ಉತ್ತರ ಕೊಡ್ತು, ವೆರಿ ಗುಡ್. ಓಕೆ, ವಿದ್ಯಾರ್ಥಿಗಳಲ್ಲಿ ಉತ್ತಮ ಗುಣಗಳ, ಉತ್ತಮ ನಡತೆಗಳ, ಉತ್ತಮ ಹವ್ಯಾಸಗಳ ನಿರೂಪಣೆಯಲ್ಲಿ ಇದು ಪ್ರಯೋಜನಕಾರಿಯಾಗಿದೆ. ಬಾಹ್ಯ ಪ್ರೇರಕಗಳು ವಿದ್ಯಾರ್ಥಿಗಳ ಕಲಿಕೆಯನ್ನು ಹೆಚ್ಚಿಸುವಂತೆ ಮಾಡಬೇಕು. ಬಹುಮಾನ ಮತ್ತು ಶಿಕ್ಷೆಯನ್ನ ನೈಪುಣ್ಯತೆಯಿಂದ ಬಳಸಬೇಕು. ಕಲಿಕಾ ವಾತಾವರಣ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ಧೈರ್ಯ ತುಂಬುವ ಹಾಗಿರ್ಬೇಕು. ಕ್ರಮಾನುಗತ ಕಲಿಕೆ, ಓಕೆ, ಕ್ರಮಾನುಗತ ಬೋಧನೆ ಅಂತ ಹೇಳ್ತೀವಿ. ಅಂದ್ರೇನು? ಹಂತಗೊಳಿಸಿದ ಬೋಧನ, ಹಂತ ಹಂತವಾಗಿ ಇರುವಂತ ಬೋಧನ ಅಂದ್ರೇನು? ಕ್ರಮಾನುಗತ ಬೋಧನೆ. ಕಂಪ್ಯೂಟರ್ ಆಧಾರಿತ ಕಲಿಕೆ, ಶೈಕ್ಷಣಿಕ ತಂತ್ರಗಳ ಕಲಿಕೆಯಲ್ಲಿ ಈ ತತ್ವಗಳನ್ನ ಬಳಸಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕ್ರಮಾನುಗತ ಬೋಧನೆ, ಆಮೇಲೆ ಹಂತಗೊಳಿಸಿದ ಬೋಧನೆ, ಕಂಪ್ಯೂಟರ್ ಆಧಾರಿತ ಕಲಿಕೆ, ಶೈಕ್ಷಣಿಕ ತಂತ್ರಗಳ ಕಲಿಕೆಯಲ್ಲಿ ಈ ಒಂದು ಸ್ಕಿನ್ನರ್ ಅವರ ತತ್ವವನ್ನ ಬಳಸಿದ್ದಾರೆ. ಜೊತೆಗೆ ಸಾಂಕೇತಿಕ ಪುನರ್ಬಲನಗಳಾಗಿರುವಂತಹ ಅಂಕಗಳನ್ನು ಹಾಗೂ ದರ್ಜೆಗಳನ್ನು ಕೊಟ್ಟು ಮಕ್ಕಳ ಕಲಿಕೆಯನ್ನ ನಾವು ಪ್ರೋತ್ಸಾಹಿಸಬೇಕು. ಮಗುವಿಗೆ ಅರಿವಾಗುವಂತಹ ಪಠ್ಯಕ್ರಮವನ್ನ ಇಡಬೇಕು. ಮಗು ಸುಖ ನೀಡುವಂತದ್ದನ್ನ ಬೇಗ ಕಲಿಯುತ್ತೆ, ಖುಷಿ ಆಗುವಂತದ್ದನ್ನ. ಓಕೆ, ಸುಖ, ಸಂತೋಷ ಅಂತ ಹೇಳ್ತೀವಿ. ಅಂದ್ರೆ ಯಾವ್ದು ಹೆಚ್ಚು ಖುಷಿಯನ್ನ ನೀಡುತ್ತೋ ಅಂತದನ್ನ ತುಂಬಾ ಬೇಗ ಕಲಿಯುತ್ತೆ. ಆಮೇಲೆ ತಂದೆ ತಾಯಿಯಂದ್ರು, ಶಿಕ್ಷಕರು ತಮ್ಮ ಅನುಭವದ ಆಧಾರದ ಮೇಲೆ ಮಕ್ಕಳ ವರ್ತನೆಗಳನ್ನ ತಿದ್ದುತ್ತಾ ಹೋಗ್ಬೇಕು. ಜೊತೆಗೆ ಒಳ್ಳೆಯ ನುಡಿಗಳನ್ನ, ನಡತೆಗಳನ್ನ ಹೇಳ್ಬೇಕು, ಹೊಗಳ್ಬೇಕು. ಮಕ್ಕಳಲ್ಲಿ ಹುಮ್ಮಸ್ಸನ್ನ ತುಂಬಿ ಒಳ್ಳೆಯವರಾಗ್ಬೇಕು ಮಕ್ಕಳು. ಆ ರೀತಿ ಪ್ರೋತ್ಸಾಹಿಸ್ಬೇಕು. ಈ ಒಂದು ಪುಷ್ಟೀಕರಣದಿಂದ ಮಕ್ಕಳು ಉತ್ತಮ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ, ಹಾಗೆ ಉತ್ತಮ ವ್ಯಕ್ತಿಗಳಾಗೋದಕ್ಕೂ ಕೂಡ ಅವರು ಕಲಿತಾ ಹೋಗ್ತಾರೆ ಅಂತ ಹೇಳಿ ನಮ್ಮ ಸ್ಕಿನ್ನರ್ ಅವರು ಹೇಳ್ತಾರೆ. ಪ್ರತಿ ವರ್ಷ ಈವನ್ GPSTR ಆಗಿರ್ಬೋದು, ಈವನ್ TET, CTET ಅದರಲ್ಲೂ ಕೂಡ ನಮ್ಮ ಒಂದು ಸ್ಕಿನ್ನರ್ ಅವ್ರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.